ಲೇಡೀಸ್ ಆ್ಯಂಡ್ ಗರ್ಲ್ಸ್, ನಿಮಗೆಲ್ಲ ಮೇಕಪ್ ಮಾಡಿಕೊಂಡು ಮೇಕ್ ಓವರ್ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ. ಮದುವೆ ಹೆಣ್ಣಿಗೆ ಟೈಮ್ ಇರೋದ್ರಿಂದ ಅವ್ರಿಗೊಂದು ಸಪ್ರೇಟ್ ರೂಮ್ ಮಾಡ್ಕೊಟ್ಟು ಬಂದಿದ್ದೀನಿ. ಈ ಇವೆಂಟು ಆನ್ ಟೈಮಿಗೆ ಏನಾಗಬೇಕು ಅದೆಲ್ಲವೂ ಆಗಬೇಕು, ಇಲ್ಲ ಅಂತಂದ್ರೆ ನಮ್ಮ ಜಯಂತ್ ಸರ್ ನಮ್ಮನ್ನ ಆಚೆ ಹಾಕ್ಬಿಡ್ತಾರೆ. ಅದೆಲ್ಲ ಇರಲಿ, ಮೊದಲು ನಾವೆಲ್ಲ ಉಳ್ಕೊಳ್ಳೋದಕ್ಕೆ ರೂಮ್ಗಳು ತೋರಿಸಿ. ಮೇಡಮ್, ಇಲ್ಲಿ 4 ರೂಮ್ಗಳಿದಾವೆ. ಒಂದೊಂದು ಫ್ಯಾಮಿಲಿಗೆ ಒಂದೊಂದು ರೂಮು. ನೀವೆಲ್ಲರೂ ಬೇಗ ಬೇಗ ಹೋಗಿ ರೆಡಿ ಆದರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಹಳದಿ ಶಾಸ್ತ್ರ ಶುರು ಆಗುತ್ತೆ. ಮೇಡಮ್, ಇಲ್ಲಿ ಕೀ ಕೊಡಿ. ಇನ್ನೊಂದು ಕೊಡಿ. ಇನ್ನೊಂದು ಮೇಡಮ್, ಇವ್ರ ಹೆಸರು ರೀಟಾ ಅಂತ ಹೇಳಿ. ನಿಮ್ಗೆ ಏನು ಹೆಲ್ಪ್ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆಲ್ಲ ಅರೇಂಜ್ ಮಾಡ್ತಾರೆ. ಓಕೆ ರೀಟಾ, ಇವ್ರಿಗೆ ಸ್ನ್ಯಾಕ್ಸ್ ವ್ಯವಸ್ಥೆ ಮಾಡಿದಲ್ವಾ? ಅಲ್ಲ, ನೋಡ್ದೇನೆ ನಾವು ಹಾಗೆ ಸ್ನಾಕ್ಸ್ ಎಲ್ಲ ತಗೋಬಿಡೋದ? ಮೇಡಮ್, ಇದು ನಿಮ್ಮದೇ ಫಂಕ್ಷನು, ನಥಿಂಗ್ ಟು ವರಿ. ನಿಮ್ಗೆ ಹೇಗಿರ್ಬೇಕು ಹಾಗಿರಿ, ಆರಾಮಾಗಿರಿ, ಬಟ್ ಬೇಗ ರೆಡಿ ಆಗಿ. ಬೇಗ. ಇದೆ ಕಣೆ. ಸರಿ, ನೀವು ಹೋಗಿ ಆ ಟಾಟಾ ಹತ್ರ ನಂಬರ್ ತಗೊಂಡ್ ಬನ್ನಿ. ಅವ್ರ ಹೆಸರು ಟಾಟಾ ಅಲ್ಲ, ರೀಟಾ. ಏನೋ ಒಂದು, ಅವಳ ಫೋನ್ ನಂಬರ್ ತಗೊಂಡ್ ಬನ್ನಿ. ಮಂಗಳ, ಹೆಣ್ಣು ಮಕ್ಳ ಹತ್ರ ಹೋಗಿ ನಾನು ನಂಬರ್ ಕೇಳಿದ್ರೆ ಅಭಾಸ ಆಗಲ್ವಾ? ಅಯ್ಯೋ, ಅವಳ ಹತ್ರ ಹೋಗಿ ನಾನ್ ನಂಬರ್ ತಗೊಂಡ್ ಬಂದ್ರೆ ನಿಮ್ಮನ್ನೆಲ್ಲರೂ ಅಮ್ಮರ್ ಗಂಡ ಅಂತ ಆಡ್ಕೋತಾರೆ. ಮನೇಲಿ ನನ್ನ ಮಾತು ನಡೆಯುತ್ತೆ, ಓಕೆ. ಅದ್ರ ಹೊರಗಡೆ ನಿಮ್ಮ ಮಾತು ನಡೆಯೋ ಹಾಗೆ ನಾನು ಆಕ್ಟ್ ಮಾಡ್ತೀನಿ, ಅದಕ್ಕೆ ಸಪೋರ್ಟ್ ಮಾಡಿ. ಆದ್ರೂ ಮಂಗಳ, ನಾನು ಹೋಗಿ ನನ್ನ ಮಾತು ನೀವು ಕೇಳಿ, ಹೋಗ್ರಿ ತಗೊಬನ್ನಿ. ಈಗ ರಿಟರ್ನ್ ನಂಬರ್ ತರ್ತೀನಿ. ಹೋಗಿ. ಗೋವಿಂದ ಗೋವಿಂದ. ಭಾವ ಮಾತಾಡ್ಸ್ಕೊಂಡು ಹೋಣ. ಭಾವ, ಹಲೋ ನೋಡಿ, ಏನೇ ಕೆಲಸ ಇದ್ರೆ ನನಗೆ ಹೇಳಿ. ನಾನು ಚಿಟ್ಕೆ ಹೊಡೆಯೋದ್ರಲ್ಲಿ ಎಲ್ಲ ಕೆಲಸಗಳು ಮುಗಿಸ್ಕೊಡ್ತೀನಿ. ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರು ಇದ್ದಾರಲ್ಲ, ಆರಾಮಾಗಿರಿ. ಭಾವ, ನನ್ನ ತಂಗಿ ಮದುವೆ ಫಂಕ್ಷನು, ನಾನೇ ಕೆಲಸ ಮಾಡಿದ್ರೆ ಹೇಗೆ ಹೇಳಿ? ಏನೇ ಕೆಲಸ ಇದ್ರು ಹೇಳಿ, ನಾನು ಕೆಲಸ ಮಾಡ್ತೀನಿ. ಡಂಬು ಅವರೇ ಕೆಲಸ ಮಾಡೋದು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ನೀವೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಭಾವ, ನೀವೇನು ಸಂಕೋಚ ಪಡ್ಕೋಬೇಡಿ, ಏನೇ ಕೆಲಸ ಆದರೂ ಹೇಳಿ, ನಾನು ಮಾಡ್ತೀನಿ. ನೋಡಿ, ಶಾಸ್ತ್ರ ನಡೆಯೋ ಸಮಯದಲ್ಲಿ ನೀವಿಬ್ರು ಅಲ್ಲಿರಬೇಕು, ಅದೇ ನಿಮ್ಮ ದೊಡ್ಡ ಜವಾಬ್ದಾರಿ. ಓಕೆ ಭಾವ. ಭಾವ, ಆ ಸ್ಟಾರ್ಟಪ್ ವಿಷಯ ಹೇಳಿದ್ನಲ್ಲ ನಿಮಗೆ, ನನಗೆ ಒಂದು ಒಳ್ಳೆ ಐಡಿಯಾ ಬಂದಿದೆ. ಅಲ್ಲಿ ಕರಿತಾ ಇದ್ದಾರೆ, ಕೆಲಸ ಹೌದಾ? ಬನ್ನಿ ಹೋಗೋಣ. ಬಂದೆ ಭಾವ, ಒಂದು 5 ನಿಮಿಷ ಸ್ಟಾರ್ಟಪ್ ಮಾಡ್ತೀನಿ, ಮಾತಾಡ್ತೀನಿ. ಇವನ್ ಜೀವನದಲ್ಲಿ ಉದ್ಧಾರ ಆಗಲ್ಲ. ಇಷ್ಟು ದಿನ ಬಕೆಟ್ ಹಿಡಿತಿದ್ದ, ಈಗ ಸಿಂಟೆಕ್ಸ್ ಹಿಡಿತಿದ್ದ. ಲಕ್ಷ್ಮಿ, ಅಳಿಯಂದ್ರೆ ಎಲ್ಲ ಎಷ್ಟು ವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡಿದಾರಲ್ವಾ? ಹೌದು ರೀ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಕಾಣ್ತಾ ಇದೀವಾ? ಫೋಟೋ ತೆಗಿಬೇಕಾ? ಯಾಕೆ, ಆಮೇಲೆ ತೆಗಿತಾರಲ್ಲ. ಆಯ್ತಪ್ಪ. ರಾಜಾರಾಣಿ ತರ ಇದ್ದೀವಾ? ವೆಂಕಿ, ನಾನು ನಿಮ್ಮಮ್ಮ ರಾಜಾರಾಣಿ ಆದ್ರೆ ನೀನು ನಮ್ಮ ರಾಜ್ಕುಮಾರ ಕಣೋ. ವೆಂಕಿ, ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ಒಳ್ಳೇದಾಗ್ಲಪ್ಪ. ಎತ್ಕೊಂಡ್ ಬಾ, ಹೋಗು. ಸರಿಪ್ಪ. ಲಕ್ಷ್ಮಿ, ಹೆಣ್ಮಕ್ಳು ಬೆಳೀತಿದ್ದ ಹಾಗೆ ಇಷ್ಟು ದೊಡ್ಡವ್ರು ಆಗ್ಬಿಟ್ರು ಇನ್ನೂ ಮದುವೆ ಆಗ್ಲಿಲ್ವಲ್ಲ ಅಂತ ಒದ್ದಾಡ್ತೀವಿ. ಆ ದಿನ ಬಂದೇ ಬಿಡ್ತು ನೋಡು. ನಮ್ಮ ಜಾನು ಮದುವೆ ಆಗಿ ನಮ್ಮನ್ನೆಲ್ಲ ಬಿಟ್ಟು ಗಂಡನ ಮನೆಗೆ ಹೋಗ್ತಿದ್ದಾಳಲ್ಲ ಅಂತ ಒದ್ದಾಡ್ತಿದ್ವಿ. ಈ ಒದ್ದಾಡ್ತಲ್ಲೂ ಏನೋ ಒಂಥರ ಖುಷಿ ಇದೆ. ಖುಷಿ ಏನೋ ಇದೆ ರೀ, ಆದ್ರೆ ಮದುವೆ ಮುಗಿಯೋ ಅಷ್ಟರಲ್ಲಿ ಏನಾಗುತ್ತೋ ಅನ್ನೋ ಆತಂಕನೂ ಇದೆ.
ಈ ಮದ್ವೆಗೆ ಯಾವ ತೊಂದ್ರೆನೂ ಬರ್ದೇ ಇರ್ಲಿ ಅಂತ ದೇವ್ರಿಗೆ ಹರಕೆ ಕಟ್ಟಿದ್ದೀನಿ. ಆ ದೇವ್ರು ಇದೊಂದು ಕಾರ್ಯನ ಸರಾಗವಾಗಿ ನಡೆಸ್ಕೊಟ್ರೆ ಸಾಕು. ನೋಡು ಲಕ್ಷ್ಮಿ, ನೀನು ಆತಂಕ ಪಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಮದುವೆ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಅಳಿಯಂದ್ರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಾವು ಆ ಭಗವಂತನ ನಂಬಿದ್ದೀವಿ. ಅವನು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಯೋಚನೆ ಮಾಡು, ಆರಾಮಾಗಿರು, ಎಲ್ಲ ಚೆನ್ನಾಗಾಗುತ್ತೆ. ಹಾ 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 ಎಷ್ಟು ಚೆನ್ನಾಗಿದೆ ರೀ ಈ ರೆಸಾರ್ಟು. ಒಳ್ಳೆ ಸ್ವರ್ಗ ಇದ್ದಂಗಿದೆ. ನನಗಂತೂ ಸ್ವರ್ಗದಲ್ಲೇ ಇದ್ದಾಗ ಅನಿಸ್ತಾ ಇದೆ. ಒಂದು ದಿನನಾದ್ರೂ ನೀವು ನನ್ನನ್ನ ಈ ತರ ಜಾಗ ಕರ್ಕೊಂಡ್ಬರ್ಲಿಲ್ಲ. ಇದು ದುಡ್ಡು ಬೆಳೆಯೋ ಜಾಗ ಅಲ್ಲ ಕಣೆ, ದುಡ್ಡು ಖರ್ಚು ಮಾಡೋ ಜಾಗ. ಇಲ್ಲಿ ಏನಿದ್ರು ನಾವು ಬೇರೆಯವ್ರ ದುಡ್ಡಲ್ಲಿ ಖುಷಿಯಾಗಿರ್ಬೇಕಷ್ಟೇ. ಹಾಗಂತ ದುಡ್ದಿರೋ ದುಡ್ಡನ್ನ ಕೂಡಿ ಇಟ್ಟು ಏನ್ ಮೊಟ್ಟೆ ಹಾಕ್ತೀರೇನ್ರಿ? ಮೊಟ್ಟೆ ಹಾಕ್ತೀನ, ಮರಿ ಮಾಡ್ತೀನ. ನೀನು ದುಡ್ಡು ಬೇಕು ಅಂತೆಲ್ಲ ಹಾಗೆ ಮಾಡ್ತೀನಿ. ಆದ್ರೂ ನೀವೇನೇ ಹೇಳ್ರಿ, ನನಗಂತೂ ಇಲ್ಲಿಗೆ ಬಂದು ಬಹಳ ಖುಷಿಯಾಗಿದೆ. ಏನ್ ಗೊತ್ತಾ, ಇನ್ನು 2 ದಿವಸ ನಾನು ಅಡುಗೆ ಮನೆ ಕಡೆ ತಲೆ ಹಾಕಿ ಕೂಡ ಮಲ್ಕೊಳ್ಳೋದಿಲ್ಲ. ನನಗೂ ಅಷ್ಟೇ. ನೀನು ಮಾಡಿರೋ ಕಿತ್ತೋಗಿರೋ ಅಡುಗೆ ತಿಂದು ತಿಂದು ನಾಲ್ಗೆ ಎಲ್ಲ ಜಡ್ಡು ಹಿಡ್ದೋಗಿತ್ತು. ಇಲ್ಲಿ 2 ದಿನ ವೆರೈಟಿ ಅಡುಗೆ ತಿಂತ ಖುಷಿಯಾಗಿರ್ತೀನಿ. ಆಹಾ, ಹೌದು ರೀ, ನಾನ್ ಮಾಡಿರೋ ಕಿತ್ತೋಗಿರೋ ಅಡುಗೆ ತಿಂದುನೆ ಹೀಗಾಗಿರೋದು ಅಲ್ವೇನ್ರಿ? ನನ್ನ ಶೇಪ್ ಬಗ್ಗೆ ಮಾತಾಡ್ಬೇಡ ನೀನು. ನಿಮಗೋಸ್ಕರ ಹಗಲು ರಾತ್ರಿ ದುಡ್ದನೆ ನಾನು ಹಿಂಗಾಗಿರೋದು. ಹೌದು ರೀ, ನೀವು ಈ ಜನ್ಮದಲ್ಲಿ ಬದಲಾಗೋದಿಲ್ಲ. ನಿಮ್ ದೇಹದ ಕೊಬ್ಬನ್ನ ಇಳಿಸಲ್ಲ, ದುಡಿಯೋ ದುಡ್ಡಲ್ಲಿ 1 ರೂಪಾಯಿನೂ ಖರ್ಚು ಮಾಡಲ್ಲ. ಇವತ್ತು ನಿಮ್ ತಂಗಿ ಮದುವೆ, ಇವತ್ತಾದ್ರೂ ಸ್ವಲ್ಪ ಖುಷಿಯಾಗಿ ಓಡಾಡ್ಕೊಂಡು ನಿಮ್ ಜುಗ್ತನ ಬಿಟ್ಕೊಂಡಿರಿ. ಇವತ್ತು ನೀವೆಲ್ಲ ನನ್ನ ಜುಗ ಅಂತಿರ್ಬೋದು, ಆದ್ರೆ ನಾಳೆ ಇದೇ ಜುಗ್ಗ ದೊಡ್ಡ ಶ್ರೀಮಂತನಾಗಿ ಬೆಳಿತಾನೆ. ನೋಡ್ತಾ ಇರೋ ಜಾನು 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 ಹಾಯ್ ಕಣ್ರೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ನಿನ್ ಮದ್ವೆಗೆ ಲೇಟಾಗಿ ಬರೋಕ್ಕಾಗತ್ತಾ? ಎನಿವೆ, ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಜಾನು. ಥ್ಯಾಂಕ್ಸ್ ಕಣೆ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಜಾನು. ಥ್ಯಾಂಕ್ ಯು. ನಿಮ್ ಜೊತೆ ಬರ್ಲಿಲ್ವಾ ಅವನು? ಇಲ್ಲ ಜಾನು. ಇವತ್ತು ನನ್ನ ಮದ್ವೆ ಅಂತ ಏನಾದ್ರೂ ಗೊತ್ತಾ ಅವನ್ಗೆ? ಇಲ್ಲ ಜಾನು, ಅವ್ ನಮ್ ಫೋನೇ ತೆಗಿತಾ ಇಲ್ಲ. ಅವ್ನ್ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನ್ ಬೇಜಾರಾಗ್ಬಿಡ ಬಿಡು ಜಾನು, ನಿನ್ ಮದ್ವೆ. ಚೀರಪ್ ಆಗು ಜಾನು. ವಿಶ್ವ ಅಪ್ಪ ಬಾಯ್ಲಿ. ಅಪ್ಪ, ನಾಳೆ ಬೆಳಗ್ಗೆ ಬೇಗ ರೆಡಿ ಆಗು, ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕು. ರಿಜಿಸ್ಟರ್ ಆಫೀಸ್ಗ ಯಾಕ್ರಿ? ಅದೇ ಲಲಿತಾ, ಒಂದು ಪ್ರಾಪರ್ಟಿ ತೊಗೊಂಡಿದ್ವಲ್ಲ, ನಾಳೆ ಒಳ್ಳೆ ದಿನ ಅಂತೆ, ಅದನ್ನೇ ಇವನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬಿಡೋಣ ಅಂತ. ನಾಳೆ ಒಳ್ಳೆ ದಿನ ಅಂತೆ, ಪ್ರಾಪರ್ಟಿ ಓನರ್ ಕೂಡ ಬರ್ತಾ ಇದ್ದಾರೆ. ಬೆಳಗ್ಗೆ ಬೇಗ ಹೊರಟ್ರೆ ಕೆಲಸ ಮುಗಿಸಿ ಬೇಗ ಬಂದ್ಬಿಡ್ಬೋದು. ನಾಳೆ ಬೆಳಗ್ಗೆ ಬೇಗ ರೆಡಿ ಆಗು ವಿಶ್ವ. ಸರಿಯಪ್ಪ.
ಬೇಬಿ ಅಲ್ಲಿ ಬೇಬಿ ಏನಾಯ್ತು? ತೊಂದರೆ ಏನಾದ್ರು ಆಯ್ತಾ? ತೊಂದರೆ ಆಗ್ತಿರೋದು ಬೇರೆ ಯಾರಿಂದಾನೂ ಅಲ್ಲ, ನಿನ್ನಿಂದಾನೆ. ನನ್ನಿಂದ? ನೀನ್ ಯಾರು? ನಿನ್ ರೇಂಜ್ ಏನು? ನೀನ್ ಎಮ್ಮೆಲ್ಲೆ ಅಳಿಯ. ನೀನ್ ಹೀಗೆಲ್ಲ ನಡ್ಕೊಳ್ಳೋದು ನಂಗೊಂದು ಚೂರು ಇಷ್ಟ ಇಲ್ಲ ಡಂಬೋ. ಬೇಬಿ ನೋಡು, ಎಲ್ಲದಕ್ಕಿಂತ ಮುಂಚೆ ನೋಡು, ಒಂದು ನಿಮಿಷ ನನ್ನ ಮಾತು ಕೇಳು. ಎಲ್ಲಕ್ಕಿಂತ ಮುಂಚೆ ನಾನು ಲಕ್ಷ್ಮೀ ಶ್ರೀನಿವಾಸ್ ಅವ್ರ ಮಗ, ಆಮೇಲೆ ಎಮ್ಮೆಲ್ಲೆ ಅವಳ ಅಳಿಯ. ಇದು ನನ್ನ ತಂಗಿ ಮದುವೆ. ಇಷ್ಟು ಮಾಡದಿದ್ರೆ ಹೇಗೆ ಬೇಬಿ ಹೇಳು? ಅದು ಅಲ್ಲದೆ ಇವಾಗ ನೋಡೋಕೆ ಹೋದರೆ ನಾನು ಮತ್ತು ನಮ್ಮ ಅಣ್ಣ ಸೇರಿಕೊಂಡು ಈ ಮದುವೆ ಜವಾಬ್ದಾರಿ ಹೊತ್ಕೋಬೇಕಾಗಿತ್ತು. ಆದರೆ ಆಗ್ತಿಲ್ಲ, ನಿನಗೆ ಗೊತ್ತಲ್ಲ. ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತಾ? ನೀನ್ ಬುದ್ಧಿವಂತನೋ ದಡ್ಡನೋ ನನ್ಗೊಂದು ಚೂರು ಅರ್ಥ ಆಗ್ತಿಲ್ಲ ಡಂಬೋ. ನಾನು ದಡ್ಡನ್ ಥರ ಇರೋ ಬುದ್ಧಿವಂತ. ನೋಡು, ನಿನ್ ಕೆಲಸ ಮಾಡೋದೆಲ್ಲ ಇಂಪಾರ್ಟೆಂಟು. ಅಪ್ಪ ಬಂದಾಗ ಅವ್ರಿಗೆ ಏನು ಅರೇಂಜ್ಮೆಂಟ್ಸ್ ಬೇಕೋ ಅದೆಲ್ಲ ಮಾಡಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರ ಜೊತೆನೇ ಇರಬೇಕು, ಆಯ್ತಾ? ನೀನು ಈ ಥರ ಕೆಲಸ ಮಾಡೋದೆಲ್ಲ ಅಪ್ಪ ನೋಡಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ವ ಹೇಳು? ಅದಕ್ಕೋಸ್ಕರನೇ ಕೆಲ್ಸಗಾರಿದ್ದಾರೆ, ಅವ್ರು ಮಾಡ್ಕೋತಾರೆ. ನಿನ್ನ ಅಪ್ಪ ಅಮ್ಮನ ಕಡೆ ಗಮನ ಕೊಡಬೇಕು. ಅಯ್ಯೋ, ಇಷ್ಟೊತ್ತಾಯ್ತು, ಇನ್ನ ಅಪ್ಪ ಅಮ್ಮನೇ ಬಂದಿಲ್ಲ. ಫೋನ್ ಮಾಡಿ ಕೇಳ್ತೀರಿ ಎಲ್ಲಿದ್ದಾರೆ ಅಂತ. ಫಸ್ಟ್ ಮಾಡಿ ಬೇಗ ಬರ್ಬೇಕಂತ ಅಂತ ಹೇಳು. ಅಜ್ಜಿ, ಆ ಈ ಮದ್ವೆ ಯಾಕೆ ಮಾಡಿಸ್ತಾರೆ? ಯಾಕೆಂದ್ರೆ ಗಂಡು ಹೆಣ್ಣು ಒಂದೇ ಮನೇಲಿ ಜೊತೆಯಾಗಿರ್ಬೇಕಲ್ವಾ, ಅದಕ್ಕೆ ಮದ್ವೆ ಮಾಡ್ತಾರೆ. ಓ, ನಮ್ ಸ್ಕೂಲಿಗೆ ಹೋಗ್ತೀವಲ್ಲ, ಅಡ್ಮಿಷನ್ ಮಾಡಿಸ್ತಾರಲ್ವಾ, ಹಾಗಾ? ಹೌದು ಪುಟ್ಟ, ಹಾಗೆ. ಮತ್ತೆ ಜಾನ್ವಿ ಚಿಕ್ಕಿ ಅವ್ರ ಮನೆಗೆ ಹೋಗಿ ಸಂಜೆ ನಮ್ಮ ಮನೆಗೆ ಬರ್ತಾರಾ? ಇಲ್ಲ ಪುಟ್ಟ, ಒಂದ್ಸಲ ಮದ್ವೆ ಆಯ್ತು ಅಂದ್ರೆ ನಿಮ್ ಚಿಕ್ಕಿ ಗಂಡನ ಮನೇಲೇ ಇರ್ತಾಳೆ. ಅವಾಗ ನಮ್ ಮನೆಗ್ ಬರ್ತಾಳೆ. ಒಂದೇ ಮನೇಲಿ ಇರ್ಬೇಕಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತದೆ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಮದ್ವೆ ಆಗ್ದೆ ಹಾಗೆಲ್ಲ ಅವ್ರ ಮನೆಗ್ ಹೋಗೋ ಆಗಿಲ್ಲ. ಇಲ್ಲಿ ಮದ್ವೆ ಮುಗಿಸ್ಕೊಂಡು ಜಾನ್ವಿ ಚಿಕ್ಕಿನ ಅವ್ರ ಮನೆಗ್ ಕರ್ಕೊಂಡು ಹೋಗ್ತಾರೆ. ನಾವು ನಮ್ ಮನೆಗ್ ಹೋಗ್ತೀವಿ. ಭಾವನಾ ಅಮ್ಮನ್ ಮದ್ವೆ ಆಗಿದ್ರೆ ಅಪ್ಪನೇ ನಮ್ಮ ಮನೆಗ್ ಕರ್ಕೊಂಡು ಹೋಗ್ತಿದ್ರು ಅಲ್ವಾ? ಮದ್ವೆ ಆಗಿಲ್ಲ ಅಂತ ತಾನೆ ಭಾವನಾ ಅಮ್ಮ ನಿಮ್ ಜೊತೆಲಿರೋದು. ಭಾವನಾ ಅಮ್ಮ ನನ್ ಬಿಟ್ಟೆಲ್ಲೂ ಹೋಗಲ್ಲ ತಾನೆ? ಇಲ್ಲ ಪುಟ್ಟ, ನಿನ್ನನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಸಾನ್ವಿ, ಸಾಧ್ವಿ, ಟಂಟಣಾನ್. ಮಂಗಳ, ಏನೇ ಇದು ಇಷ್ಟೊಂದು ದಿವಸ? ನೋಡ್ದವ್ರು ಏನ್ ಅನ್ಕೋತಾರೆ? ನಾವು ಬಂದಿರೋದೇ ಕುಡಿಯೋಕೆ ತಿನ್ನೋಕೆ ಅನ್ಕೋತಾರೆ. ರೀ, ಮಾತಾಡೋರ್ಗೇನೋ, ಕುಡಿದ್ರು ಅಂತಾರೆ, ಕುಡಿಯಿಲ್ಲ ಅಂದ್ರು ಅಂತಾರೆ. ಮಂಗಳ, ಹೋದ್ ಕಡೆ ಬಂದ್ ಕಡೆ ಸ್ವಲ್ಪ ಡೀಸೆಂಟ್ ಆಗಿರೋದನ್ನ ಕಲಿ. ಏನ ಡೀಸೆಂಟಾ? ರೀ, ಇದು ನನ್ನ ತಂಗಿ ಮದ್ವೆ, ಇಲ್ಲಿ ನನಗೆ ಹೇಗ್ ಬೇಕೋ ಹಾಗಿರ್ತೀನಿ. ಅದನ್ನ ಬಿಟ್ಬಿಟ್ಟು ಹೋಗೋರ್ಗೆ ಬರೋರ್ಗೆಲ್ಲ ಈಗ ಬಂದ್ರ ಬನ್ನಿ ಬನ್ನಿ ಅಂತ ಹಲ್ಕಿಸ್ಕೊಂಡು ಮಾತಾಡೋದಕ್ಕಲ್ಲ ನಾನು ಬಂದಿರೋದು. ಇಲ್ಲಿ ಬರೋರು ಕೂಡ ತಿನ್ಕೊಂಡು ನಿಂತ್ಕೊಂಡು ಹೋಗೋದಕ್ಕೆ ಬರೋದು. ಆದ್ರೂ ಮಂಗಳ, ಮದ್ವೆ ಮನೇಲಿ ಹೀಗೆಲ್ಲ ನಡ್ಕೊಳ್ಳೋದು ಚೆನ್ನಾಗಿರಲ್ಲ ಕಣೆ. ಈ ಮದ್ವೆ ಆಗ್ತಿರೋದು ಮದ್ವೆ ಹೆಣ್ಣು ಗಂಡು, ಅವ್ರ ಪಾಡ್ಗವ್ರು ಮದ್ವೆ ಆಗ್ತಾರೆ. ಇನ್ನು ಅಡ್ಗೆ ಭಟ್ಟ, ಅವನೇನ್ ಕೆಲಸ? ರುಚಿ ರುಚಿಯಾಗಿ ಅಡ್ಗೆ ಮಾಡೋದು. ಅವ್ನು ಅಡ್ಗೆ ಮಾಡ್ತಾನೆ,
ಇನ್ನು ಬಂದಿರೋದು ನಾವು ಅದನ್ನ ಎಂಜಾಯ್ ಮಾಡ್ಕೊಂಡು ತಿನ್ಬೇಕು. ಅದನ್ನ ಬಿಟ್ಬಿಟ್ಟು ಯಾವಾಗಲೂ ನಾನು ಒಬ್ಳು ಸಿಗ್ತೀನಿ ಅಂತ ಬಿಟ್ಟು ಉಪದೇಶ ಮಾಡ್ತೀರಲ್ಲ. ಮಂಗಳ 1 ಗ್ಲಾಸ್ ಜ್ಯೂಸ್ ಕುಡಿತಾರೆ, ನೀನೇನೆ ಎಲ್ಲಾ ಕಲರ್ ಜ್ಯೂಸು ಕುಡಿತಾ ಇದೀಯಾ? ನೀವು ರಾತ್ರಿ ಹೊತ್ತು ಕುಡಿತೀರಲ್ಲ, ಇದೇ ಕಲರ್ ಯಾಕೆ ಕುಡಿತಿದ್ದೀರ ಅಂತ ನಾನು ಕೇಳಿದ್ದೀನಾ? ಇಲ್ಲ ತಾನೆ, ನೋಡಿ ಅಷ್ಟು ಕಲರ್ ಜ್ಯೂಸ್ ಇದೆ, ನೀವು ಬೇಕಾ ಕುಡೀರಿ, ಇಲ್ವಾ? ನೀವೇನ್ರೆ ಮುಖ ನೋಡ್ಕೊಂಡು ಬೇಗ ಕುಡೀರೆ. ರೀ, ಇದ್ರ ಜೊತೆಗೆ ಪೀನಟ್ ಮಸಾಲೆ ಹೇಳಿದ್ದೀನಿ, ಹೋಗಿ ತಗೋಬನ್ನಿ. ಜ್ಯೂಸಿಗೆ ಪೀನಟ್ ಮಸಾಲಾನ? ಹಾ, ತರ್ತೀನಿ ಬೇಗ ತಂದ್ಬಿಡ್ತೀನಿ. ಆಹಾ, ಈ ವೈಭೋಗ ಎಲ್ಲ ನೋಡ್ತಿದ್ರೆ ಜೀವನ ಇಡೀ ಹೀಗೆ ಇದ್ಬೇಡಣ ಅಂತ ಅನ್ಸುತ್ತೆ. ಗೋವಿಂದ ಗೋವಿಂದ. ನನಗಿಲ್ಲ. ಅಮ್ಮ ಎಲ್ಲಿದ್ದೀರಾ? ಇಲ್ಲಿ ಆಲ್ರೆಡಿ ಅರ್ಶನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅತ್ತೆ ಬೇರೆ ಕೇಳ್ತಾ ಇದ್ರು. ಬರ್ತೀನಮ್ಮ, ನಿಮ್ಮಪ್ಪ ಮೀಟಿಂಗ್ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಹೊರಟ್ಬಿಡ್ತೀನಿ. ನಂಗೆ ಅದೆಲ್ಲ ಗೊತ್ತಿಲ್ಲ, ನೀವು ಬೇಗ ಬರ್ಬೇಕು ಅಷ್ಟೇ. ಸಿಂಚು ಸಿಂಚು, ಅಯ್ಯೋ ದೇವ್ರೆ, ಸಿದ್ದು ಸಿದ್ದು, ಸಿಂಚನ ನಾದ್ನಿ ಮದುವೆ ಇದೆ, ಬೀಗರು ಬೇರೆ ಕೇಳ್ತಾ ಇದ್ದಾರಂತೆ. ನಿಮ್ಮಪ್ಪ ಇನ್ನೂ ಬಂದಿಲ್ಲ, ನನಗೆ ಸ್ವಲ್ಪ ಅಲ್ಲಿಗೆ ಬಿಟ್ಬಿಡಪ್ಪ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಮನೆ ಮದ್ವೆಗೆ ಹೋಗ್ಬೇಕು ಅನ್ನೋದ್ರಲ್ಲೇ ಇದಿರಿಯಲ್ಲ. ಅವತ್ತು ಅನುಭವಿಸಿದ ನೋವೆಲ್ಲ ಮರ್ತೋಯ್ತಾ? ನೀವು ಹೋಗ್ಬೇಕಾ? ಹೋಗ್ರಿ, ನನ್ನ ಮಾತ್ರ ಎಲ್ಗೂ ಕರಿಬೇಡ್ರಿ ಅಷ್ಟೇ. ಸಿದ್ದು, ಯಾಕೆ ನೀವು ಯಾವಾಗ್ಲೂ ಅತ್ತೆ ಮೇಲೆ ಹೀಗೆ ರೇಗಾಡ್ತಿರ್ತೀರಾ? ನೀವು ರಾಜಕಾರಣದಲ್ಲಿರೋರು, ರಾಜಕೀಯ ಅಂದಮೇಲೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ? ಲೈಫಲ್ಲಿ ಯಾವುದಕ್ಕೂ ಅಡ್ಜಸ್ಟೇ ಮಾಡ್ಕೊಡಲ್ಲ ಅಂದ್ರೆ ಹೇಗಾಗುತ್ತೆ ನೀವೇ ಹೇಳಿ. ಅದಕ್ಕೆ ಸಂಬಂಧ ಬೇರೆ, ರಾಜಕಾರಣ ಬೇರೆ. ರಾಜಕೀಯದಲ್ಲಿ ಗೆಲ್ಬೇಕು ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಅದೇ ಸಂಬಂಧ ಅಂತ ಬಂದಾಗ ನಮ್ಗೆ ಅವಮಾನ ಆದ ಕಡೆ ನಾನು ಯಾವತ್ತೂ ಇರೋದಿಲ್ಲ. ಸಿದ್ದು, ಅವ ಈ ಸಿದ್ದೇಗೌಡ ಇರೋದೇ ಹೀಗೆ, ಎಲ್ಗೂ ಬರೋದಿಲ್ಲ. ನೀವ್ ಹೋಗೋದು ನನಗಿಷ್ಟ ಇಲ್ಲ. ಲೈ, ಅಪ್ಪ ಏನೋ ಎಲ್ಲ ಹೋಗುಮ ಅಂತ ಹೇಳಿದ್ಮೇಲೆ ನಿಂದೇನ್ಲ? ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿಯಾ? ಎಲ್ಲದಕ್ಕೂ ಅಪ್ಪ 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 ಅಂತ ಅನ್ನೋದು ಬಿಟ್ರೆ ಬರೀ ಏನು ಗೊತ್ತಿಲ್ಲ ನಿಮಗೆ. ಒಳ್ಳೆ ಚಿಕ್ಕ ಮಕ್ಕಳ ಥರ. ಸಿದ್ದು, ಯಾರು ಏನ್ ಹೇಳಿದ್ರು ಅಷ್ಟೇ, ಈ ಇಸದಾಗ ಮಾತ್ರ ನಾನು ಯಾರ ಮಾತು ಕೇಳೋಕಿಲ್ಲ. ಏ ಮಗ, ಹೊಸಿ ತಾಳ್ಮೆ ತಂದ್ಕೊಳ್ಳ. ಇಲ್ಲ ಕಣವ, ಒಂದ್ಸಲ ಬೇಡ ಅಂತ ಬಿಟ್ಮೇಲೆ ಹಂಗೆ ಇದ್ಬಿಡ್ಬೇಕು. ಪುನಃ ಬೇಕು ಅಂತ ಹೋಗೋದು ಈ ಸಿದ್ದೇಗೌಡ್ರಿಗೆ ಇಷ್ಟ ಆಗೋದಿಲ್ಲ. ಲೇ ಸಿದ್ಧ, ಯಾಕೆ ಬಂಗಾರಿ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ಖುಷಿ ಇಲ್ಲಿದ್ದಾಗ ಭಾವನಾ ಅಮ್ಮ ಅಂತ ಯಾವಾಗ್ಲೂ ನೆನ್ಸ್ಕೋತಿದ್ಲು. ಇವಾಗ ಅಲ್ಲೂ ಅತ್ತೆ ಮಾವ ಅಂತ ಏನಾದ್ರೂ ನೆನ್ಸ್ಕೋತಿರ್ತಾಳ ರವಿ? ಬಂಗಾರಿ, ಅವಳು ಅಲ್ಲಿ ಇದ್ದಾಳೆ ತಾನೆ, ಬಿಟ್ಬಿಡು. ಇಲ್ಲ ರವಿ, ನನಗೆ ನಿನ್ನಷ್ಟು ರಿಲ್ಯಾಕ್ಸ್ಡ್ ಆಗಿರಕ್ ಆಗ್ತಾನೆ ಇಲ್ಲ. ಎಷ್ಟೇ ಆದ್ರೂ ಅವಳು ನನ್ನ ಅಣ್ಣನ ಮಗಳು. ಹಾಗೆಲ್ಲ ಅವಳನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡಕ್ ಆಗತ್ತಾ? ಬಂಗಾರಿ, ಹೌದು, ಈ ಕರುಳಿನ ಸಂಬಂಧ ಅನ್ನೋದು ಹಾಗೆ ಎಲ್ಲಿದ್ರೂ ಹೇಳ್ಕೊಂಡು ಬರುತ್ತೆ. ಹಾ, ನಿಜ ರವಿ, ಅದು ನನಗೆ ಇವಾಗ ಅರ್ಥ ಆಗ್ತಿದೆ. ಅವಳು ಇಲ್ಲಿದ್ದಾಗ ನನಗೇನು ಅನ್ನಿಸ್ತಾನೆ ಇರಲಿಲ್ಲ. ಆದರೆ ಅವಳು ಇವಾಗ ಈ ಮನೇಲಿ ಇಲ್ಲದೆ ಅವಳ ಆಬ್ಸೆನ್ಸಲ್ಲಿ ನಾನು ಅವಳ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅನಿಸ್ತದೆ.
ರವಿ ಅವಾಗ ಹೋಗಿ ಅವಳನ್ನ ನೋಡ್ಕೊಂಡು ಬರ್ತೀರಣ. ಅಯ್ಯೋ ಸೌಪು, ಎಂಚಿನ ಮರ್ಲೆ ಇವಳಿಗೆ ಅಂತ ಹೊಸ ಕತೆ ಶುರುವಾಯ್ತಲ್ಲೋ. ನಾಳೆ ದಿನ ಈ ಕತೆ ಎಲ್ಲೋ ಹೋಗಿ ಆಸ್ತಿನೆಲ್ಲ ನೀವೇ ಇಟ್ಕೊಳ್ಳಿ, ಆ ಮಗುನ್ ಮಾತ್ರ ನನಗೆ ಕೊಟ್ಬಿಡಿ ಅಂದರೆ ಅಷ್ಟೇ ನಮ್ಮ ಕತೆ. ವಿದ್ಯಮ್ಮ, ಆ ಥರ ಏನೂ ಆಗಲ್ಲ. ಆಗಬಾರ್ದು ರವಿ, ಆಗೋದಕ್ಕೆ ನಾವು ಬಿಡ್ಲೂಬಾರ್ದು. ಇವಳ ಆಸೆನ ಚಿಗ್ರಲ್ಲೇ ಚ್ಯೂಟ್ ಹಾಕಬೇಕು. ನಾಳೆ ದಿನ ಇದು ಹೀಗೆ ಮುಂದುವರೆದು ಅವಳ ಅಣ್ಣ ತಾಯಿನ ಕೊಂದವ್ರು ಯಾರು ಅಂತ ಗೊತ್ತಾದರೆ ನಂಬುಡಕ್ಕೆ ಬರುತ್ತೆ. ಅವಳನ್ನ ಹೇಗೆ ನಾನು ಕಂಟ್ರೋಲಿಗೆ ತಗೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಜೊತೆನೇ ಇರಬೇಕು, ಎಲ್ಲೂ ಹೋಗೋ ಹಾಗಿಲ್ಲ. ಸರಿ ಜಾನು.